ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬರ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಕನ್ನಡಿಗರು ಅದನ್ನ ವಿವರಿಸಿದ್ದಾರೆ. ಕಲಿಯುಗದಲ್ಲಿ ಸಿಗದಿರುವ ವಸ್ತು ಅಂದ್ರೆ ಅದು ನೆಮ್ಮದಿ. ಇದೀಗ ಜಗತ್ತು ಸನಾತನದತ್ತ ತೆರೆದುಕೊಳ್ತಾ ಇದೆ. ರಾಮಾಯಣ ಮಹಾಭಾರತದ ಬಗ್ಗೆ ಗುರುಜಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಈಗ ನೀವೇನ ಗಮನಿಸ್ತಾ ಇದ್ರಿ, ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ನಮ್ಮ ಪ್ರತಿನಿಧಿ ರಂಜಿತ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಇವತ್ತು 34ನೇ ದಿನ. 50 ಕೋಟಿ 11 ಲಕ್ಷ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ಪಾವಿತ್ರ್ಯತೆಯನ್ನು ಅನುಭವಿಸಿದ್ದಾರೆ. ಇವತ್ತು ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ ದೇವಭೂಮಿ ಪ್ರಯಾಗ್ರಾಜ್ಗೆ. ಒಂದು ಬಾರಿಯಾದರೂ ಕೂಡ ನೋಡಲೇಬೇಕಾದಂತ ಅತಿ ದೊಡ್ಡ ವಿಶ್ವದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ. ನಮ್ಮ ಮುಂದಿನ 3 ಪೀಳಿಗೆ ನೋಡಲಾಗದ ಈ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಕನ್ನಡಿಗರು. ಕೋಟ್ಯಾಂತರ ಜನ ಬಂದಿರುವಂತ ಕನ್ನಡಿಗರು ಇವತ್ತಿನ ದಿನವನ್ನ ಹೇಗೆ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿಸ್ತೀನಿ. ಗುರುಗಳೇ, ತಾವು ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ ಬಂದಿರೋದು. ಸೊ ಇದೇನಂದ್ರೆ 144 ವರ್ಷಕ್ಕೆ ನಡೆಯುವಂತ ಮಹಾಕುಂಭ ಏನಕ್ಕಂತ ಹೇಳ್ತೀವಂದ್ರೆ, ಯಾವಾಗ ಸೈನ್ಸ್ ಅಂತ ಅದರಲ್ಲಿ ತಗೊಂಡ್ರೆ, ಯಾಕಂದ್ರೆ ನಮ್ಮ ಹಿಂದೂ ರಿಲಿಜಿಯನ್ ಯಾವುದೇ ಇದ್ರೂ ಒಂದು ವಿಜ್ಞಾನದ ಆಧಾರಿತ ಮೇಲೆ ಇರುತ್ತೆ. ಈಗ 144 ವರ್ಷ ಏನಂದ್ರೆ, ಒಂದು ಸೂರ್ಯ ತನ್ನ ಸುತ್ತುಗಳನ್ನು ಒಂದು ಸಾರಿ 12 ಪ್ಲಾನೆಟ್ ಅನ್ನು ಮುಗಿಸಿದಾಗ ಒಂದು ನಾವು ಪೂರ್ಣ ಕುಂಭ ಅಂತ ತಗೊಳ್ತೇವೆ. ಅದು 12 × 12 ಅಂದ್ರೆ 144 ವರ್ಷ ಆದಾಗ ಅದನ್ನ ಮಹಾಕುಂಭ ಅಂತ ತಗೊಳ್ತೀವಿ. ಯಾಕೆ ಇವಾಗೆ ಮಹಾಕುಂಭ ಅಂತ ತಗೊಳ್ತೀವಿ ಅಂದ್ರೆ, ಯಾವಾಗ ರವಿ ಮತ್ತು ಚಂದ್ರ ಮತ್ತು ಗುರು ಕುಂಭರಾಶಿಯಲ್ಲಿ ಕೂಡ್ತಾನೋ ಅಂದ್ರೆ ಅದನ್ನ ಆಸ್ಪಿಷಿಯಸ್ ಟೈಮ್ ಅಂತ ತಗೊಳ್ತೇವೆ ನಾವು. ಬೇಸಿಕಲಿ ಇದು ಸೈಂಟಿಫಿಕ್ ಟೆಕ್ನಿಕಲ್ ರೀಸನ್. ಸೊ ಹಾಗಾಗಿ ನಮ್ಮ ಯಾವುದೇ ಒಂದು ಸನಾತನ ಧರ್ಮ ಮಾಡಿದ್ರು ಪ್ರತಿಯೊಂದು ರಿಚುವಲ್ಸು ಬಹಳ ಒಂದು ವಿಜ್ಞಾನ ಆಧಾರಿತವಾದ ಇದ್ರ ಮೇಲೇನೆ ಡೆವಲಪ್ ಆಗಿದೆ. ಈಗ ನನಗೆ 18 ದೇಶದಲ್ಲಿ ಶಿಷ್ಯರಿದ್ದಾರೆ. 18 ದೇಶದಲ್ಲಿ ಅದರಲ್ಲಿ ಆಲ್ಮೋಸ್ಟ್ 23 ಜನ 48 ದಿನ ಒಂದು ಕುಂಭ ಒಂದು ಮಂಡಲ ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಂಡಲ ಅಂದ್ರೆ 48 ದಿನ ಅಂತ ತಗೊಳ್ತೇವೆ. ಈಗ 48 ದಿನ ಒಂದು ಮಂಡಲನ ಮುಗಿಸ್ಕೊಂಡು ವಾಪಸ್ ಹೋದ್ರು. ಅವ್ರು ಹೇಳ್ತಾ ಇರೋದಿಷ್ಟೇ, ನಥಿಂಗ್ ಗ್ರೇಟರ್ ದನ್ ಹಿಂದೂ ಸನಾತನ ಧರ್ಮ. ಯಾಕಂದ್ರೆ ಅವರು ಒಂದು ಡಿಪ್ ಅಂತ ಯಾಕೆ ತಗೊಳ್ಬೇಕು ಅಂತಂದ್ರೆ, ಗಂಗಾ ನದಿಯಲ್ಲಿ ಬಿದ್ದ ತಕ್ಷಣ ಏನಾಗುತ್ತೆ ಅನ್ನೋದಕ್ಕೆ ಉತ್ತರ ಕೊಡ್ತೇನೆ. ಒಂದು ಸಾರಿ ನೀವು ಅಲ್ಲಿ ಪವಿತ್ರ ಸ್ನಾನ ಮಾಡಿದಾಗ ಈ ಮುಹೂರ್ತದಲ್ಲಿ ನಿಮಗೆ ಅನ್ಸೋದು ಒಂದೇ, ಜೀವನದಲ್ಲಿ ಏನೂ ಇಲ್ಲ, ಎಷ್ಟು ಕೆಳ ಹಂತದವಾಗಿ ನಾವು ಬೆಳಿಬಹುದು ಅಷ್ಟರ ಮಟ್ಟಿಗೆ ಬಹಳ ಕಾಮನ್ ಮನುಷ್ಯನಾಗಿರ್ಬೇಕಾಗತ್ತೆ. ದುಡ್ಡು ಆಸ್ತಿ ಮತ್ತು ಎಲ್ಲಾ ರೀತಿಯಿಂದ ತಗೊಂಡ್ರೆ ಯಾವುದೂ ದೊಡ್ಡದಲ್ಲ. ನೆಮ್ಮದಿಯ ಬದುಕು ಮತ್ತು ಆರೋಗ್ಯ ಬದುಕು ಬಹಳ ದೊಡ್ಡದು. ಯಾಕೆ ತಂದೆ ತಾಯಿಗಳಿಗೆ ನೀವು ನಮಸ್ಕಾರ ಮಾಡ್ಬೇಕಂದ್ರೆ, ಅವರ ಹೆಬ್ಬಳ್ಳಿಗೆ ನೀವು ನಮಸ್ಕಾರ ಮಾಡಿದಾಗ ಇಲ್ಲಿ ಅಗ್ನಿಹೋತ್ರ ಇರುತ್ತೆ. ಆ ಅಗ್ನಿಹೋತ್ರ ಆಕ್ಟಿವೇಟ್ ಆದಾಗ ನಿಮ್ಮ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ಇಲ್ಲಿಂದ ಟೋತನ ನಿಮಗೆ ಆಕ್ಟಿವ್ ಆಗಿರ್ತೀರಿ. 100%. ಈಗೇನು ತ್ರಿವೇಣಿ ಸಂಗಮದಾಗ ನೀವು ಮುಳುಗಿ ಎದ್ದೇಳ್ತಾ ಇದ್ದೀರೋ, ಇದು ನಮ್ಮ ದೇಹದ ಸಂಗಮ. ಯಾವಾಗ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತೀರೋ ಅದು ನಿಮಗೆ ಅಲ್ಲಿಂದ ಟೋತನ ಎದ್ದಿರುತ್ತೆ. ಅದು ನಿಮಗೇನು ಮಾಡುತ್ತೆ ಅಂದ್ರೆ ಒಳ್ಳೆ ಡಿಸಿಷನ್, ಕಾಮ್ ಆಗಿರೋಂಥ ಪರಿಸ್ಥಿತಿ ನಿಮಗೆ ಬರುತ್ತೆ. ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬರ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಕನ್ನಡಿಗರು ಅದನ್ನ ವಿವರಿಸಿದ್ದಾರೆ. ಕಲಿಯುಗದಲ್ಲಿ ಸಿಗದಿರುವ ವಸ್ತು ಅಂದ್ರೆ ಅದು ನೆಮ್ಮದಿ. ಇದೀಗ ಜಗತ್ತು ಸನಾತನದತ್ತ ತೆರೆದುಕೊಳ್ತಾ ಇದೆ. ರಾಮಾಯಣ ಮಹಾಭಾರತದ ಬಗ್ಗೆ ಗುರುಜಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಈಗ ನೀವೇನ ಗಮನಿಸ್ತಾ ಇದ್ರಿ, ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ನಮ್ಮ ಪ್ರತಿನಿಧಿ ರಂಜಿತ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಇವತ್ತು 34ನೇ ದಿನ. 50 ಕೋಟಿ 11 ಲಕ್ಷ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ಪಾವಿತ್ರ್ಯತೆಯನ್ನು ಅನುಭವಿಸಿದ್ದಾರೆ. ಇವತ್ತು ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ ದೇವಭೂಮಿ ಪ್ರಯಾಗ್ರಾಜ್ಗೆ. ಒಂದು ಬಾರಿಯಾದರೂ ಕೂಡ ನೋಡಲೇಬೇಕಾದಂತ ಅತಿ ದೊಡ್ಡ ವಿಶ್ವದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ. ನಮ್ಮ ಮುಂದಿನ 3 ಪೀಳಿಗೆ ನೋಡಲಾಗದ ಈ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಕನ್ನಡಿಗರು. ಕೋಟ್ಯಾಂತರ ಜನ
ಬಂದಿರುವಂತ ಕನ್ನಡಿಗರು ಇವತ್ತಿನ ದಿನವನ್ನ ಹೇಗೆ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿಸ್ತೀನಿ. ಗುರುಗಳೇ, ತಾವು ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ ಬಂದಿರೋದು. ಸೊ ಇದೇನಂದ್ರೆ 144 ವರ್ಷಕ್ಕೆ ನಡೆಯುವಂತ ಮಹಾಕುಂಭ ಏನಕ್ಕಂತ ಹೇಳ್ತೀವಂದ್ರೆ, ಯಾವಾಗ ಸೈನ್ಸ್ ಅಂತ ಅದರಲ್ಲಿ ತಗೊಂಡ್ರೆ, ಯಾಕಂದ್ರೆ ನಮ್ಮ ಹಿಂದೂ ರಿಲಿಜಿಯನ್ ಯಾವುದೇ ಇದ್ರೂ ಒಂದು ವಿಜ್ಞಾನದ ಆಧಾರಿತ ಮೇಲೆ ಇರುತ್ತೆ. ಈಗ 144 ವರ್ಷ ಏನಂದ್ರೆ, ಒಂದು ಸೂರ್ಯ ತನ್ನ ಸುತ್ತುಗಳನ್ನು ಒಂದು ಸಾರಿ 12 ಪ್ಲಾನೆಟ್ ಅನ್ನು ಮುಗಿಸಿದಾಗ ಒಂದು ನಾವು ಪೂರ್ಣ ಕುಂಭ ಅಂತ ತಗೊಳ್ತೇವೆ. ಅದು 12 × 12 ಅಂದ್ರೆ 144 ವರ್ಷ ಆದಾಗ ಅದನ್ನ ಮಹಾಕುಂಭ ಅಂತ ತಗೊಳ್ತೀವಿ. ಯಾಕೆ ಇವಾಗೆ ಮಹಾಕುಂಭ ಅಂತ ತಗೊಳ್ತೀವಿ ಅಂದ್ರೆ, ಯಾವಾಗ ರವಿ ಮತ್ತು ಚಂದ್ರ ಮತ್ತು ಗುರು ಕುಂಭರಾಶಿಯಲ್ಲಿ ಕೂಡ್ತಾನೋ ಅಂದ್ರೆ ಅದನ್ನ ಆಸ್ಪಿಷಿಯಸ್ ಟೈಮ್ ಅಂತ ತಗೊಳ್ತೀವಿ ನಾವು. ಬೇಸಿಕಲಿ ಇದು ಸೈಂಟಿಫಿಕ್ ಟೆಕ್ನಿಕಲ್ ರೀಸನ್. ಸೊ ಹಾಗಾಗಿ ನಮ್ಮ ಯಾವುದೇ ಒಂದು ಸನಾತನ ಧರ್ಮ ಮಾಡಿದ್ರು ಪ್ರತಿಯೊಂದು ರಿಚುವಲ್ಸು ಬಹಳ ಒಂದು ವಿಜ್ಞಾನ ಆಧಾರಿತವಾದ ಇದ್ರ ಮೇಲೇನೆ ಡೆವಲಪ್ ಆಗಿದೆ. ಈಗ ನನಗೆ 18 ದೇಶದಲ್ಲಿ ಶಿಷ್ಯರಿದ್ದಾರೆ. 18 ದೇಶದಲ್ಲಿ, ಅದರಲ್ಲಿ ಆಲ್ಮೋಸ್ಟ್ 23 ಜನ 48 ದಿನ ಒಂದು ಕುಂಭ ಒಂದು ಮಂಡಲ ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಂಡಲ ಅಂದ್ರೆ 48 ದಿನ ಅಂತ ತಗೊಳ್ತೇವೆ. ಈಗ 48 ದಿನ ಒಂದು ಮಂಡಲನ ಮುಗಿಸ್ಕೊಂಡು ವಾಪಸ್ ಹೋದ್ರು. ಅವ್ರು ಹೇಳ್ತಾ ಇರೋದಿಷ್ಟೇ, ನಥಿಂಗ್ ಗ್ರೇಟರ್ ದನ್ ಹಿಂದೂ ಸನಾತನ ಧರ್ಮ. ಯಾಕಂದ್ರೆ ಅವರು ಒಂದು ಡಿಪ್ ಅಂತ ಯಾಕೆ ತಗೊಳ್ಬೇಕು ಅಂತಂದ್ರೆ, ಗಂಗಾ ನದಿಯಲ್ಲಿ ಬಿದ್ದ ತಕ್ಷಣ ಏನಾಗುತ್ತೆ ಅನ್ನೋದಕ್ಕೆ ಉತ್ತರ ಕೊಡ್ತಾನೆ. ಒಂದು ಸಾರಿ ನೀವು ಅಲ್ಲಿ ಪವಿತ್ರ ಸ್ನಾನ ಮಾಡಿದಾಗ ಈ ಮುಹೂರ್ತದಲ್ಲಿ ನಿಮಗೆ ಅನ್ಸೋದು ಒಂದೇ, ಜೀವನದಲ್ಲಿ ಏನೂ ಇಲ್ಲ, ಎಷ್ಟು ಕೆಳ ಹಂತದವಾಗಿ ನಾವು ಬೆಳಿಬಹುದು ಅಷ್ಟರ ಮಟ್ಟಿಗೆ ಬಹಳ ಕಾಮನ್ ಮನುಷ್ಯನಾಗಿರ್ಬೇಕಾಗತ್ತೆ. ದುಡ್ಡು, ಆಸ್ತಿ ಮತ್ತು ಎಲ್ಲಾ ರೀತಿಯಿಂದ ತಗೊಂಡ್ರೆ ಯಾವುದೂ ದೊಡ್ಡದಲ್ಲ. ನೆಮ್ಮದಿಯ ಬದುಕು ಮತ್ತು ಆರೋಗ್ಯ ಬದುಕು ಬಹಳ ದೊಡ್ಡದು. ಯಾಕೆ ತಂದೆ ತಾಯಿಗಳಿಗೆ ನೀವು ನಮಸ್ಕಾರ ಮಾಡ್ಬೇಕಂದ್ರೆ, ಅವರ ಹೆಬ್ಬಳ್ಳಿಗೆ ನೀವು ನಮಸ್ಕಾರ ಮಾಡಿದಾಗ ಇಲ್ಲಿ ಅಗ್ನಿಹೋತ್ರ ಇರುತ್ತೆ. ಆ ಅಗ್ನಿಹೋತ್ರ ಆಕ್ಟಿವೇಟ್ ಆದಾಗ ನಿಮ್ಮ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ಇಲ್ಲಿಂದ ಟೋತನ ನಿಮಗೆ ಆಕ್ಟಿವ್ ಆಗಿರ್ತೀರಿ. ಇದು ನಮ್ಮ ದೇಹದ ಸಂಗಮ 100%. ಈಗೇನು ತ್ರಿವೇಣಿ ಸಂಗಮದಾಗ ನೀವು ಮುಳುಗಿ ಎದ್ದೇಳ್ತಾ ಇದ್ದೀರೋ, ಇದು ನಮ್ಮ ದೇಹದ ಸಂಗಮ. ಯಾವಾಗ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತೀರೋ ಅದು ನಿಮಗೆ ಅಲ್ಲಿಂದ ಟೋತನ ಎದ್ದಿರುತ್ತೆ. ಅದು ನಿಮಗೆ ಏನು ಮಾಡುತ್ತೆ ಅಂದ್ರೆ ಒಳ್ಳೆ ಡಿಸಿಷನ್, ಕಾಮ್ ಆಗಿರೋಂಥ ಪರಿಸ್ಥಿತಿ ನಿಮಗೆ ಬರುತ್ತೆ. ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬರ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಕನ್ನಡಿಗರು ಅದನ್ನ ವಿವರಿಸಿದ್ದಾರೆ. ಕಲಿಯುಗದಲ್ಲಿ ಸಿಗದಿರುವ ವಸ್ತು ಅಂದ್ರೆ ಅದು ನೆಮ್ಮದಿ. ಇದೀಗ ಜಗತ್ತು ಸನಾತನದತ್ತ ತೆರೆದುಕೊಳ್ತಾ ಇದೆ. ರಾಮಾಯಣ ಮಹಾಭಾರತದ ಬಗ್ಗೆ ಗುರೂಜಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಈಗ ನೀವೇನ ಗಮನಿಸ್ತಾ ಇದ್ರಿ, ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ನಮ್ಮ ಪ್ರತಿನಿಧಿ ರಂಜಿತ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಇವತ್ತು 34ನೇ ದಿನ. 50 ಕೋಟಿ 11 ಲಕ್ಷ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ಪಾವಿತ್ರ್ಯತೆಯನ್ನು ಅನುಭವಿಸಿದ್ದಾರೆ. ಇವತ್ತು ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ ದೇವಭೂಮಿ ಪ್ರಯಾಗ್ರಾಜ್ಗೆ. ಒಂದು ಬಾರಿಯಾದರೂ ಕೂಡ ನೋಡಲೇಬೇಕಾದಂತ ಅತಿ ದೊಡ್ಡ ವಿಶ್ವದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ. ನಮ್ಮ ಮುಂದಿನ 3 ಪೀಳಿಗೆ ನೋಡಲಾಗದ ಈ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಕನ್ನಡಿಗರು. ಕೋಟ್ಯಾಂತರ ಜನ ಬಂದಿರುವಂತ ಕನ್ನಡಿಗರು ಇವತ್ತಿನ ದಿನವನ್ನ ಹೇಗೆ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿಸ್ತೀನಿ. ಗುರುಗಳೇ, ತಾವು ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ ಬಂದಿರೋದು. ಸೊ ಇದೇನಂದ್ರೆ 144 ವರ್ಷಕ್ಕೆ ನಡೆಯುವಂತ ಮಹಾಕುಂಭ ಏನಕ್ಕಂತ ಹೇಳ್ತೀವಂದ್ರೆ, ಯಾವಾಗ ಸೈನ್ಸ್ ಅಂತ ಅದರಲ್ಲಿ ತಗೊಂಡ್ರೆ, ಯಾಕಂದ್ರೆ ನಮ್ಮ ಹಿಂದೂ ರಿಲಿಜಿಯನ್ ಯಾವುದೇ ಇದ್ರೂ ಒಂದು ವಿಜ್ಞಾನದ ಆಧಾರಿತ ಮೇಲೆ ಇರುತ್ತೆ. ಈಗ 144 ವರ್ಷ ಏನಂದ್ರೆ, ಒಂದು ಸೂರ್ಯ ತನ್ನ ಸುತ್ತುಗಳನ್ನು ಒಂದು ಸಾರಿ 12 ಪ್ಲಾನೆಟ್ ಅನ್ನು ಮುಗಿಸಿದಾಗ ಒಂದು ನಾವು ಪೂರ್ಣ ಕುಂಭ ಅಂತ ತಗೊಳ್ತೇವೆ. ಅದು 12 × 12 ಅಂದ್ರೆ 144 ವರ್ಷ ಆದಾಗ ಅದನ್ನ ಮಹಾಕುಂಭ ಅಂತ ತಗೊಳ್ತೀವಿ. ಯಾಕೆ ಇವಾಗೆ ಮಹಾಕುಂಭ ಅಂತ ತಗೊಳ್ತೀವಿ ಅಂದ್ರೆ, ಯಾವಾಗ ರವಿ ಮತ್ತು ಚಂದ್ರ ಮತ್ತು ಗುರು ಕುಂಭರಾಶಿಯಲ್ಲಿ ಕೂಡ್ತಾನೋ ಅಂದ್ರೆ ಅದನ್ನ ಆಸ್ಪಿಷಿಯಸ್ ಟೈಮ್ ಅಂತ ತಗೊಳ್ತೀವಿ ನಾವು. ಬೇಸಿಕಲಿ ಇದು ಸೈಂಟಿಫಿಕ್ ಟೆಕ್ನಿಕಲ್ ರೀಸನ್. ಸೊ ಹಾಗಾಗಿ ನಮ್ಮ ಯಾವುದೇ ಒಂದು ಸನಾತನ ಧರ್ಮ ಮಾಡಿದ್ರು ಪ್ರತಿಯೊಂದು ರಿಚುವಲ್ಸು ಬಹಳ ಒಂದು ವಿಜ್ಞಾನ ಆಧಾರಿತವಾದ ಇದ್ರ ಮೇಲೇನೆ ಡೆವಲಪ್ ಆಗಿದೆ. ಈಗ ನನಗೆ 18 ದೇಶದಲ್ಲಿ ಶಿಷ್ಯರಿದ್ದಾರೆ. 18 ದೇಶದಲ್ಲಿ, ಅದರಲ್ಲಿ ಆಲ್ಮೋಸ್ಟ್ 23 ಜನ 48 ದಿನ ಒಂದು ಕುಂಭ ಒಂದು ಮಂಡಲ ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಂಡಲ ಅಂದ್ರೆ 48 ದಿನ ಅಂತ ತಗೊಳ್ತೇವೆ.
ಈಗ 48 ದಿನ ಒಂದು ಮಂಡಲನ್ನ ಮುಗಿಸ್ಕೊಂಡು ವಾಪಸ್ ಹೋದ್ರು. ಅವ್ರು ಹೇಳ್ತಾ ಇರೋದಿಷ್ಟೇ, ನಥಿಂಗ್ ಗ್ರೇಟರ್ ದನ್ ಹಿಂದೂ ಸನಾತನ ಧರ್ಮ. ಯಾಕಂದ್ರೆ ಅವರು ಒಂದು ಡಿಪ್ ಅಂತ ಯಾಕೆ ತಗೊಳ್ಬೇಕು ಅಂತಂದ್ರೆ, ಗಂಗಾ ನದಿಯಲ್ಲಿ ಬಿದ್ದ ತಕ್ಷಣ ಏನಾಗುತ್ತೆ ಅನ್ನೋದಕ್ಕೆ ಉತ್ತರ ಕೊಡ್ತಾನೆ. ಒಂದು ಸಾರಿ ನೀವು ಅಲ್ಲಿ ಪವಿತ್ರ ಸ್ನಾನ ಮಾಡಿದಾಗ ಈ ಮುಹೂರ್ತದಲ್ಲಿ ನಿಮಗೆ ಅನ್ಸೋದು ಒಂದೇ, ಜೀವನದಲ್ಲಿ ಏನೂ ಇಲ್ಲ, ಎಷ್ಟು ಕೆಳ ಹಂತದವಾಗಿ ನಾವು ಬೆಳಿಬಹುದು ಅಷ್ಟರ ಮಟ್ಟಿಗೆ ಬಹಳ ಕಾಮನ್ ಮನುಷ್ಯನಾಗಿರ್ಬೇಕಾಗತ್ತೆ. ದುಡ್ಡು, ಆಸ್ತಿ ಮತ್ತು ಎಲ್ಲಾ ರೀತಿಯಿಂದ ತಗೊಂಡ್ರೆ ಯಾವುದೂ ದೊಡ್ಡದಲ್ಲ. ನೆಮ್ಮದಿಯ ಬದುಕು ಮತ್ತು ಆರೋಗ್ಯ ಬದುಕು ಬಹಳ ದೊಡ್ಡದು. ಯಾಕೆ ತಂದೆ ತಾಯಿಗಳಿಗೆ ನೀವು ನಮಸ್ಕಾರ ಮಾಡ್ಬೇಕಂದ್ರೆ, ಅವರ ಹೆಬ್ಬಳ್ಳಿಗೆ ನೀವು ನಮಸ್ಕಾರ ಮಾಡಿದಾಗ ಇಲ್ಲಿ ಅಗ್ನಿಹೋತ್ರ ಇರುತ್ತೆ. ಆ ಅಗ್ನಿಹೋತ್ರ ಆಕ್ಟಿವೇಟ್ ಆದಾಗ ನಿಮ್ಮ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ಇಲ್ಲಿಂದ ಟೋತನ ನಿಮಗೆ ಆಕ್ಟಿವ್ ಆಗಿರ್ತೀರಿ. ಇದು ನಮ್ಮ ದೇಹದ ಸಂಗಮ 100%. ಈಗೇನು ತ್ರಿವೇಣಿ ಸಂಗಮದಾಗ ನೀವು ಮುಳುಗಿ ಎದ್ದೇಳ್ತಾ ಇದ್ದೀರೋ, ಇದು ನಮ್ಮ ದೇಹದ ಸಂಗಮ. ಯಾವಾಗ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತೀರೋ ಅದು ನಿಮಗೆ ಅಲ್ಲಿಂದ ಟೋತನ ಎದ್ದಿರುತ್ತೆ. ಅದು ನಿಮಗೇನು ಮಾಡುತ್ತೆ ಅಂದ್ರೆ ಒಳ್ಳೆ ಡಿಸಿಷನ್, ಕಾಮ್ ಆಗಿರೋಂಥ ಪರಿಸ್ಥಿತಿ ನಿಮಗೆ ಬರುತ್ತೆ.